ಬೈಕ್ ಟ್ಯಾಕ್ಸಿ ರೈಡರ್ಸ್ ಯಾರ್ಯಾರು ನೋಡ್ತಾ ಇದ್ದೀರಾ, ನೀವು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಓಕೆನಾ, ನಿಮಗೆ ಫೈನ್ ಮೇಲೆ ಫೈನ್ ಬೀಳುತ್ತೆ. ರ್ಯಾಪಿಡೋದವನು ಏನೋ ಹೇಳ್ಬೋದು, 1000 ಹೇಳ್ಬೋದು, ಅವನು ಹೈಕೋರ್ಟ್ ಆರ್ಡ್ರ್ ಇಟ್ಕೊಂಡಿದೆ ಅಂತ, ಅದನ್ನು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಪ್ರೂವ್ ಮಾಡಬೇಕು ಅವನಲ್ಲಿ ಹೋಗಿ. ಹೈಕೋರ್ಟಲ್ಲಿ ಹಿಂಗೆ ಹೇಳಿದ್ದಾರೆ, ಆದರೂ ಕೂಡ ಗಾಡಿಗಳನ್ನ ಹಿಡಿದು ಕಿರುಕುಳ ನೀಡ್ತಾ ಇದ್ದಾರೆ ನಮ್ಮ ರೈಡರ್ಸ್ಗಳಿಗೆ ಅಂದ್ಬಿಟ್ಟು ಅಲ್ಲಿ ಸ್ಟೇ ತರಬೇಕು. ಸ್ಟೇ ತರೋವರೆಗೂ ಸ್ವಲ್ಪ ರೈಡ್ಗಳನ್ನ ಮಾಡೋದು ಕಮ್ಮಿ ಮಾಡ್ಕೊಳ್ಳಿ. ಸ್ಕ್ರೀನ್ ಶಾಟ್ಗಳು ಕಳಿಸೋದು ಇನ್ಸ್ಟಾಗ್ರಾಮಲ್ಲಿ, ನಾನು 700 ಮಾಡಿದೆ 1 ಅವರಲ್ಲಿ, 800 ಮಾಡಿದೆ, 2000 ಮಾಡಿದೆ ಅಂತ. ನೀನು ಮಾಡು ಗುರು, ನೀನು ಅದೃಷ್ಟ ಚೆನ್ನಾಗಿದೆ, ಸಿಗಾಕೊಂಡಾಗ ಗೊತ್ತಾಗುತ್ತೆ 2000 ಮಾಡಿದೆ 3000 ಮಾಡಿದೆ ಅಂತ. ಬೈದಲ್ಲೇ ಮಾಡಬೇಕಲ್ವ ಕೆಲಸ, ಆರಾಮಾಗಿ ನೆಮ್ಮದಿಯಾಗಿ ಮಾಡೋಕ್ಕಾಗಲ್ವಲ್ಲ, ಅದು ಒಂದು ಕೆಲಸ ಅಂತಾರ? ಬೈದಲ್ಲಿ ಮಾಡೋ ಕೆಲಸನ ಕೆಲಸ ಅಂತಾರ? ಯಾರೋ ಒಬ್ಬ ಇಂದ್ರನಗರ್ಗೆ ಹೋಗ್ಬೇಕು ಅಂತ ಆಟೋಗಳನ್ನ ಕೇಳೋಕ್ಕೆ ಹೋಗ್ತಾನೆ, 15 ಆಟೋ ನಿಂತಿದೆ, 15 ಆಟೋದಲ್ಲೂ ಹೇಳ್ತಾರೆ ಮೀಟ್ರ್ ಹಾಕಲ್ಲ, ನಾವು ಮೀಟ್ರಿಗೆ ಬರೋಲ್ಲ, 100 ರೂಪಾಯಿ ಕೊಡು. ಇರೋದು 3 ಕಿಲೋಮೀಟ್ರ್ ಅಲ್ಲಿಂದ, ಅವನ ಲೊಕೇಶನಿಂದ 3 ಕಿಲೋಮೀಟ್ರ್ ಇಂದ್ರನಗರ್ಗೆ ಮೀಟ್ರ್ ಹಾಕಲ್ಲ. ಮೆಟ್ರೋ ಮೀಟರ್ ಆಗ್ತಿರಲ್ವಾ? ಮೀಟರ್ ಆಗಲ್ವಾ? 100 ಹೋಗ್ತಾ ಇಲ್ಲ ಅಲ್ಲಿ. ಮೀಟರ್ ಇದಲ್ಲ, ಮೀಟರ್ ಇದೆಯಲ್ಲ, ಪೂಜೆ ಮಾಡೋದಕ್ಕೆ ಮಾತ್ರ 100 ಹೋಗ್ತಾ ಇಲ್ಲ. ಅವ್ರು ಹೋಗಿ ದುಡ್ಡಿರೋರೇ ಹೋಗೋದಿಲ್ಲ. ಮೀಟರ್ ತೆಗೆದ್ಬಿಡ್ಬೇಕಲ್ಲ ನೀವು. ತೆಗೆದು ಪೂಜೆ ಮಾಡ್ತೀವಿ. ಮೆಟ್ರೋ ಸ್ಟೇಷನ್ಗೆ ಮೀಟ್ರ್ ಹಾಕಲ್ಲ, ನಾವು ಮೀಟ್ರನ್ನ ಪೂಜೆ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ ಹೊರತು ಮೀಟ್ರ್ ಹಾಕೋಕ್ಕಲ್ಲ ಅಂತ ಹೇಳ್ತಾನೆ ಆಟೋ ಡ್ರೈವರ್. ಡೈರೆಕ್ಟಾಗಿ ಹೇಳ್ತಾನೆ. ಅಲ್ಲಿರೋ 15 ಆಟೋನು ಕೇಳ್ಬಿಡ್ತಾನೆ, ಅವನು ವೀಡಿಯೋ ಮಾಡ್ತಾನೆ. ಬರ್ತೀರಾ ಸರ್? ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವೀಡಿಯೋಗೆ ಸ್ವಾಗತ. ನಿನ್ನೆ ಕೂಡ ವೀಡಿಯೋ ಮಾಡಾಕಿದೆ, ಬೈಕ್ ಟ್ಯಾಕ್ಸಿ ಮಾಡಬೇಡಿ ಅಂತ. ಇಲ್ಲಾಂದರೂ ಒಂದು 10-15 ವೀಡಿಯೋ ಮಾಡಿದ್ದೀನಿ ನಾನು ಬೈಕ್ ಟ್ಯಾಕ್ಸಿ ಬಗ್ಗೆ. ಯಾವುದು ವೈಟ್ ಬೋರ್ಡಲ್ಲಿ ಮಾಡಬೇಡಿ ಬೈಕ್ ಟ್ಯಾಕ್ಸಿಗಳನ್ನ, ಎಲ್ಲೋ ಬೋರ್ಡ್ ಬರೋವರೆಗೂ ಅಂತ ಹೇಳ್ತಾ ಇದ್ದೀನಿ. ಆದರೂ ಕೂಡ ತುಂಬ ಜನ ಇನ್ನೂ ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದೀರಾ. ಅದರಲ್ಲೂ ಕಾಮೆಂಟಲ್ಲಿ ಹಾಕೋದು, ಯಾರು ಏನು ಕಿತ್ಕೊಳ್ಳೋಕ್ಕಾಗಲ್ಲ ನಮ್ಮದು, ನಾವು ಬೈಕ್ ಟ್ಯಾಕ್ಸಿ ಮಾಡ್ತೀವಿ ನೋಡಿ, ನಾನು ಇಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ, ಅಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ, ನಂದು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ, ಏನು ಕಿತ್ಕೊಳ್ಳೋಕ್ಕಾಗಲ್ಲ ಅಂತಿದ್ರೆ, ನೆನ್ನೆನೂ ಕೂಡ ಗಾಡಿಗಳನ್ನ ಸೀಜ್ ಮಾಡಿದ್ದಾರೆ. ಡೈಲಿ ಇಲ್ಲ ಅಂದರೂ 5-6 ಗಾಡಿಗಳನ್ನ ಬೆಂಗಳೂರಲ್ಲಿ RTO ಆಫೀಸರು ಅಲ್ಲಲ್ಲಿ ಸೀಜ್ಗಳನ್ನ ಮಾಡ್ತಾಯಿದ್ದಾರೆ. ನೆನ್ನೆ ಕೂಡ ಒಂದು ಇನ್ಸಿಡೆಂಟ್ ನಡೆದಿದೆ, ವಿಡಿಯೋ ಹಾಕ್ತೀನಿ ನೋಡಿ. ವಿಡಿಯೋ ನೋಡಿದ್ರಲ್ವಾ, ವೀಲಿಂಗ್ ಮಾಡ್ತಾಯಿದ್ದಾನೆ ಅಂದ್ಕೋಬೇಡಿ, ಅದು RTO ಆಫೀಸರ್ ಹಿಡೀತಾರೆ ಅನ್ನೋ ಬೈಕ್ ಟ್ಯಾಕ್ಸಿ ರೈಡರ್ಸು ಬೇಗ ಮೂವ್ ಆಗಿರೋದಕ್ಕೆ ಅದು ವೀಲಿಂಗ್ ಆಗಿ ಬಿದ್ದಿರೋದು ನೋಡಿ. ಕಸ್ಟಮರ್ ಸಮೇತ ಬಿದ್ದಿದ್ದಾನೆ. ಹಂಗೆ ಎತ್ಕೊಂಡೋಗಿ ಸೈಡಿಗೆ ಕುಣಿಸ್ಕೊಂಡು ಗಾಡಿ ಸೀಜ್ ಮಾಡಿ ಕಳಿಸಿದ್ದಾರೆ. ಓಕೆನಾ? ಈ ಥರ ಎಲ್ಲ ಆಗ್ತಾಯಿದೆ ಸೀನು ಬೆಂಗಳೂರಲ್ಲಿ. ತುಂಬ ಜನ ಇನ್ನೂ ಬೈಕ್ ಟ್ಯಾಕ್ಸಿ ಮಾಡಬೇಕು ಅನ್ನೋ ಆಸೆ ಇದ್ದರೆ ಮಾಡ್ಕೊಂಡೋಗಿ. ನಾನೇನು ಮಾಡಬೇಡಿ ಅಂತ ಹೇಳಲ್ಲ ನಿಮಗೆ. ನಿಮ್ಮ ಹಣೆ ಬರ ಚೆನ್ನಾಗಿದ್ದರೆ ಯಾರ ಕೈಲೂ ಸಿಗಾಕೊಳ್ಳಲ್ಲ. ಹಣೆ ಬರ ಏನಾದ್ರು ಚೆನ್ನಾಗಿಲ್ಲ ಅಂದರೆ ಸಿಗಾಕೊಳ್ತೀರಾ ನೋಡಿ. 5000 ರೂಪಾಯಿ ಉಳ್ಸೋಕ್ಕೋಸ್ಕರ ವೀಲಿಂಗ್ ಮಾಡೋಕ್ಕೆ ಹೋದೆ, ಸಿಗಾಕೊಂಡೆ. ಇವಾಗ ಫೈನ್ ಹೆಂಗಿದ್ರು ಹಾಕ್ತಾರೆ ಗುರು, ಗಾಡಿ ಸೀಜ್ ಮಾಡಿದಾರಲ್ಲ. ಮತ್ತು ಆ ಕಸ್ಟಮರ್ಗೆ ಏನಾದ್ರು ಏಟಾಗಿದ್ರೆ ಓಕೆನಾ, ಭಯ ಸೈಡ್ಗೆ ಎತ್ತಿಕ್ಬಿಡಿ. ನೀವು ಬೈಕ್ ಟ್ಯಾಕ್ಸಿ ಮಾಡ್ತೀರಾ ಅಂದರೆ ಭಯ ಇಕ್ಕೊಳ್ಳೇಬೇಡಿ, ಭಯ ಇಲ್ಲದೇ ಮಾಡಿ ಬೈಕ್ ಟ್ಯಾಕ್ಸಿ. ಓಕೆನಾ? 5000 ರೂಪಾಯಿ ಜಾಬಲ್ಲಿ ಇಕ್ಕೊಬಿಡಿ ಗುರು. ನಾನು ಹೇಳ್ತಾ ಇದ್ದೀನಲ್ಲ, 5000 ರೂಪಾಯಿ ನೀವು ಎನಿ ಟೈಮ್ ಜಾಬಲ್ಲಿ ಇಕ್ಕೊಳ್ಳಿ, ಅಫಿಡೇವಿಟ್ ಮಾಡಿಸ್ಕೊಳ್ಳಿ, ಒರಿಜಿನಲ್ RC ಬುಕ್ಕು DL ತೊಗೊಂಡೋಗಿ ಕೊಡಿ. RTO ಆಫೀಸರು ಅವರು ನಿಮ್ಮ ಗಾಡಿನ ಮತ್ತೆ ಅಫಿಡೇವಿಟ್ ಮಾಡಿ ವಾಪಸ್ ಕೊಡ್ತಾರೆ. ಮತ್ತೆ ನೀವು ಬೈಕ್ ಟ್ಯಾಕ್ಸಿ ಮಾಡೋಕ್ಕೋಗಿ ಮತ್ತೆ ಹಿಡಿದು ಕೋರ್ಟಲ್ಲಿ ಕೇಸ್ ಮುಗಿಯೋವರೆಗೂ ಬೈಕ್ಗಳನ್ನ ಕೊಡೋಲ್ಲ. ಇದನ್ನೇ ಹೇಳ್ತಾ ಇರೋದು ಲಾಸ್ಟ್ ವಿಡಿಯೋದಿಂದನೂ. ಯಾಕ್ರಿ ಹಿಂಗೆ ಮಾಡಿ ಸಿಗಾಕೊಂಡು ನಿಮ್ಮ ಲೈಫ್ನೇ ಇದು ಹಾಳು ಮಾಡ್ಕೊಳ್ತೀರಾ ನೋಡಿ. ಇವಾಗ ಏನಾದರೂ ಬಿದ್ದು ಅವನ ಕೈಕಾಲು ಏಟಾಗಿ ಆ ಕಸ್ಟಮರ್ಗೆ ಏಟಾಗಿದ್ದರೆ ಯಾರು ಜವಾಬ್ದಾರಿ? ಓಕೆನಾ? ಅವ್ರು ಫೈನ್ ಹಾಕ್ತಾರೆ. ಆ ಬೈಕೆ ಎದ್ದು ಬಿದ್ದು ಗಾಡಿ ಹೆಂಗಂದ್ರೆ ನಂಗೆ ನುಗ್ಸೋಕ್ಕಾಗುತ್ತಾ? ಹಾಕ್ತಾರೆ ಫೈನು, ಹಾಕ್ಸ್ಕೊಳ್ಳಿ. ಯಾಕೆ? ಧೈರ್ಯ ಇದೆ ಅಲ್ವಾ? ನಿಮ್ಗೊಂದು ವಾರದಿಂದ ಬೈಕ್ ಟ್ಯಾಕ್ಸಿ ಮಾಡಬೇಡಿ ಅಂತ ನಾವು ಇನ್ಫ್ಲುಯೆನ್ಸರ್ಗಳು ಹೇಳ್ತಾ ಇದ್ದೀವಿ. ಆದರೂ ಕೂಡ ಇಲ್ಲ, ನಾವು ಮಾಡ್ತೀವಿ, ಯಾರೂ ನಾನು ಹಿಡಿಯಲ್ಲ, ನೀವೆಲ್ಲ ರಾಂಗ್ ಇನ್ಫಾರ್ಮೇಷನ್ ಕೊಡಬೇಡ ಅಂತ ಇನ್ನೂ ದೌಲತ್ತಲ್ಲಿ ಮಾತಾಡೋ ಕೆಲವೊಂದು ಬೈಕ್ ಟ್ಯಾಕ್ಸಿ ರೈಡರ್ಸ್ ಇದ್ದಾರೆ. ಅವ್ರಿಗೇನು ಆಗಬೇಕಾಗಿಲ್ಲ ಗುರು, ನಾನು ಮಾಡ್ತೀನಿ, ಯಾರೇನು ಕಿತ್ಕೊಳ್ತಾರೆ ನನ್ನ ಹತ್ರ ಅಂತ. ರ್ಯಾಪಿಡೋ ಕಂಪ್ನಿ ಅವ್ನು ಹೇಳ್ಬಿಟ್ಟವನಲ್ಲ, ಹೈಕೋರ್ಟ್ ಆರ್ಡ್ರ್ ಇದೆ, ಹೈಕೋರ್ಟ್ ಆರ್ಡ್ರ್ ತೊಗೊಂಡೋಗಿ ತೋರಿಸ್ಬಿಟ್ರೆ RTO ಆಫೀಸರ್ ಬಿಟ್ಬಿಡ್ತಾರೆ ಅಂತ. ಹೌದು, 2025-24ರಲ್ಲೆಲ್ಲ ಕೇಸ್ ನಡೆಯುವಾಗ ಈ ಬೈಕ್ ಟ್ಯಾಕ್ಸಿಗಳನ್ನೆಲ್ಲ ಈ ಥರ ಆಟೋದವರೆಲ್ಲ ಹಿಡಿದು ಕಿರುಕುಳ ನೀಡೋದು RTO ಆಫೀಸರ್ಗಳು ಆವಾಗಲೂ ಕೂಡ ಸೀಜ್ ಮಾಡೋಕ್ಕೆ ಬಂದಿದ್ದಾರಲ್ಲ, ಆ ಟೈಮಲ್ಲಿ ಆರ್ಡರ್ ತಂದಿದ್ದದು, ಅವಾಗ ತಂದಿದ್ದು, ಇವಾಗಿಂದಲ್ಲ ಅದು. ಅವಾಗ ತಂದಿದ್ದು ಇವಾಗಲೂ ನಡೀತದೆ. ಆದರೆ RTO ಆಫೀಸರ್ಗೆ ಎಲ್ಲಿ ಉತ್ತರ ಕೊಡಬೇಕು ಅದನ್ನು ಬೈಕ್ ಟ್ಯಾಕ್ಸಿ ಕಂಪ್ನಿಯವರು ಅಲ್ಲಿ ಉತ್ತರ ಕೊಡಬೇಕು. ಎಲ್ಲಿ ಸುಪ್ರೀಂ ಕೋರ್ಟಿಗೆ ಇವಾಗ ಕೇಸ್ ಮೂವ್ ಮಾಡಿದ್ದಾರೆ,
ಅಲ್ಲಿ ಹೋಗಿ ಉತ್ತರ ಕೊಡಬೇಕು. ಈ ಥರ ಆರ್ ಟಿ ಒ ಆಫೀಸರು ನಮ್ಮ ಕಂಪ್ನಿಯಲ್ಲಿ ಮಾಡ್ತಾ ಇರೋ ಬೈಕ್ ಟ್ಯಾಕ್ಸಿ ರೈಡರ್ಸ್ನೆಲ್ಲ ಹಿಡಿದು ಕಿರುಕುಳ ನೀಡ್ತಾ ಇದ್ದಾರೆ, ಫೈನ್ ಆಗ್ತಾಯಿದ್ದಾರೆ, ಇದಕ್ಕೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿದೆ ಅಂದ್ಬಿಟ್ಟು ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡಬೇಕು. ಇದನ್ನೆಲ್ಲ ಫೈನ್ ಎಲ್ಲ ಕಟ್ಟಿರೋದೆಲ್ಲ ರೆಸಿಪ್ಟ್ ಎಲ್ಲ ತೊಗೊಂಡೋಗಿ, ಓಕೆನಾ. ಮತ್ತೆ ಮಾಡಿ 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 ಅಂತ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳೇ ಪ್ರಚೋದನೆ ಮಾಡಿದ್ರಿ. ನಿನ್ನೆ ಮೊನ್ನೆ ಎಲ್ಲನೂ ಕೂಡ ಮತ್ತೆ ಬೈಕ್ ಟ್ಯಾಕ್ಸಿಗಳನ್ನ ಹಿಡಿತಾ ಇದ್ದಾರೆ, ಓಕೆನಾ. ಮಾಡಿ ಇದನ್ನು ತೋರಿಸ್ಬಿಡಿ ಬಿಟ್ಬಿಡ್ತಾರೆ ಅಂತ. ಯಾಕೆ ಬಿಡ್ತಾ ಇಲ್ಲ? ತೋರಿಸಿದ್ರೆ ಫೈನ್ ಯಾಕೆ ಹಾಕಿ ಕಳಿಸ್ತಾ ಇದ್ದಾರೆ? ಜಯನಗರ, ರಾಜಾಜಿನಗರ, ಉಳ್ಳಾಳ ಆರ್ ಟಿ ಒ ಆಫೀಸ್ಗಳಲ್ಲಿ ಇನ್ನೂ ಕೂಡ ಕಾರ್ಯಾಚರಣೆ ಮಾಡ್ತಾಯಿದ್ದಾರೆ, ಓಕೆನಾ. ಯಾವ ಥರ ಆ್ಯಂಗಲಲ್ಲಿ ಮಾಡ್ತಾರೆ ಸೀಜ್ಗಳನ್ನ ಅಂತ ಹೇಳೋಕ್ಕಾಗಲ್ಲ, ಓಕೆನಾ. ವೈಟ್ ಆ್ಯಂಡ್ ಬ್ಲ್ಯಾಕ್ ಡ್ರೆಸ್ ಹಾಕ್ಕೊಂಡು ಬಂದು ಬೇಕಾದ್ರೆ ಒಂದು ಕಸ್ಟಮರ್ ಥರನೇ ಬುಕ್ ಮಾಡಿಬಿಟ್ಟು ಗಾಡಿಗಳನ್ನ ಆರ್ ಟಿ ಒ ಆಫೀಸ್ ಒಳಗೆ ಕರ್ಕೋಗಿ ಸೀಜ್ ಮಾಡೋ ಚಾನ್ಸಸ್ಸು ಕೂಡ ಇದೆ. ಹಂಗೆ ಆಗ್ತಾಯಿದೆ, ಹಂಗೆ ಮಾಡ್ತಾಯಿದ್ದಾರೆ, ಓಕೆನಾ. ಅವರು ಯೂನಿಫಾರ್ಮ್ ಹಾಕೊಬಂದು ಸೀಜ್ ಮಾಡ್ತಾಯಿದ್ದಾರೆ ಅಂತ ಅಂದ್ಕೋಬೇಡಿ. ಮತ್ತು ಆಟೋ ಡ್ರೈವರ್ಸ್ ಇನ್ನೊಂದು ಸುದ್ದಿ ವೈರಲ್ ಆಗ್ತಾಯಿರೋದು ಫೇಸ್ಬುಕ್ಕಲ್ಲಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ಗಳಲ್ಲೆಲ್ಲ ಸಖತ್ತಾಗಿ ವ್ಯೂಸ್ಗಳು ಬರ್ತಾಯಿದೆ, ವೈರಲ್ ಕೂಡ ಆಗ್ತಾಯಿದೆ. ಯಾವುದು ಅಂದರೆ ನಮ್ಮ ಶಿವಮೊಗ್ಗದಲ್ಲಿ ಆಟೋಗಳನ್ನ ಸೀಜ್ ಮಾಡಿರೋದು 70ಕ್ಕೂ ಹೆಚ್ಚು ಆಟೋಗಳನ್ನ. ಅದೇ ನ್ಯೂಸ್ನ ಇವಾಗ ನೋಡ್ತಾ ಇದೆ ನೋಡಿ. ನಿಮ್ಮ ನಾಳೆಯಿಂದ ನಮ್ಮ 4 ಜನ ಪೊಲೀಸ್ನ ಮಫ್ತಿಲ್ ಕಳ್ತೀನಿ. ಯಾರ್ಯಾರು ಮೀಟ್ರ್ ಹಾಕೋದಿಲ್ಲ, ಮುಲಾಜಿಂದ ಮೀಟ್ರ್ ಹಾಕೋದು ಕಾನೂನು ಪ್ರಕಾರ ಬರೋ 500 ರೂಪಾಯಿ ಫೈನ್ ಅಲ್ಲ, ಪರ್ಮಿಟ್ ಕಂಡೀಷನ್ ವೈಲೇಷನ್. ನಿಮ್ಗೆ ಏನು ಪರ್ಮಿಟ್ ಕೊಟ್ಟಿದ್ದಾರಲ್ಲ ಅದನ್ನು ಮೀಟ್ರ್ ಹಾಕಬೇಕು, ಸಾರ್ವಜನಿಕರು ಏನು ಮೀಟ್ರ್ ಕೇಳ್ತಾರೆ ಅದು ಹಾಕಬೇಕು ಅಂತಲೇ ಇರೋದು. ಅದು FC ಇಲ್ಲ, ಇನ್ಶೂರೆನ್ಸ್ ಇಲ್ಲ, ರಿನ್ಯೂವಲ್ ಮಾಡಿಸಿಲ್ಲ, ಮೀಟರ್ ಹಾಕಲ್ಲ. ನೀವು ಮಾತ್ರ ಬೇಡಿಕೆ ಇಕ್ತೀರಾ ಬೈಕ್ ಟ್ಯಾಕ್ಸಿಗಳು ರೈಡರ್ಸು, ಹಂಗೆ ಮಾಡಲ್ಲ ಹಿಂಗೆ ಮಾಡಲ್ಲ, ಅವ್ರ ಹತ್ರ ಇನ್ಶೂರೆನ್ಸ್ ಇಲ್ಲ ಅಂತೆಲ್ಲ ಹೇಳ್ತೀರಾ. ನೀವು ಮಾಡ್ತಾ ಇರೋದೇನು ಅಂತ ಕೂಡ ಖಡಕ್ಕಾಗಿ ಆಫೀಸರು ವಾರ್ನಿಂಗ್ ಕೂಡ ಕೊಟ್ಟು ಗಾಡಿಗಳನ್ನ ಮತ್ತೆ ಬಿಟ್ಟು ಕಳಿಸಿದ್ದಾರೆ. ಮತ್ತೆ ಏನಾದರೂ ನೀವು ಒಂದು ವಾರದೊಳಗೆ ಇದನ್ನೆಲ್ಲ ಸರಿ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮ ಗಾಡಿ ಸೀಜ್ ಮಾಡ್ಕೊಳ್ತೀವಿ ಅಂತಲೂ ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಅದಿರಲಿ ಬಿಡು ಗುರು, ನಿನಗೇನು, ನಮ್ಮ ಆಟೋ ಸೇಫ್ಟಿ, ಆಟೋದಲ್ಲಿ ಏನೂ ಆಗಲ್ಲ, FC ಇಲ್ಲ ಅಂದರೂ ನಡೀತದೆ, ಇನ್ಶೂರೆನ್ಸ್ ಇಲ್ಲ ಅಂದರೂ ನಡೀತದೆ ಅನ್ನೋ ಕೆಲವೊಂದು ಕಚಡ ಆಟೋ ಡ್ರೈವರ್ಸ್ಗಳು ಇದ್ದಾರೆ, ಕೆಲವೊಬ್ಬರು, ಎಲ್ಲರೂ ಅಲ್ಲ. ಅದು ಶಿವಮೊಗ್ಗದಲ್ಲಿ ನಡೆದಿರೋದು. ಬೆಂಗಳೂರಲ್ಲಿ ಏನೋ ಆಗಿದೆಯಾ? ಬೆಂಗಳೂರಲ್ಲಿ ನೀವು ಸಾವಿರಾರಲ್ಲ ಲಕ್ಷಾನುಗಟ್ಟಲೆ ಆಟೋಗಳು ಓಡಾಡ್ತವೆ. ಅದರಲ್ಲಿ ಇಲ್ಲ ಅಂದರೂ ಇವಾಗ ಸೀಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸಾವಿರಾನುಗಟ್ಟಲೆ ಆಟೋಗಳು ಸೀಜ್ ಆಗ್ತವೆ. ಯಾಕಂದರೆ ಯಾರ್ದೂ ಕೂಡ ಇನ್ನೂ FC ಪರ್ಮಿಟ್ಟು ಅವೆಲ್ಲ ಸರಿಯಾಗಿಲ್ಲ ಗುರು, ಇನ್ನೂ ಕರೆಕ್ಟಾಗಿ ಕೆಲವೊಬ್ರದ್ದು, ಓಕೆನಾ. ಶಿವಮೊಗ್ಗದಲ್ಲೇ ಅಷ್ಟು ಸಿಗಾಕೊಂಡಿದೆ ಅಂದರೆ ಬೆಂಗಳೂರು ಸಿಟಿಯಲ್ಲಿ ಎಷ್ಟು ಗಾಡಿಗಳು ಸಿಗಾಕೋಬಾರ್ದು. ಮತ್ತು ಇನ್ನೊಂದು ವಿಡಿಯೋ ನೋಡ್ತಾ ಇದೆ, ಯಾರೋ ಒಬ್ಬ ಇಂದಿರಾನಗರ್ಗೆ ಹೋಗಬೇಕು ಅಂತ ಆಟೋಗಳನ್ನ ಕೇಳೋಕ್ಕೆ ಹೋಗ್ತಾನೆ. 15 ಆಟೋ ನಿಂತಿದೆ, 15 ಆಟೋದಲ್ಲೂ ಹೇಳ್ತಾರೆ ಮೀಟ್ರ್ ಹಾಕಲ್ಲ ನಾವು, ಮೀಟ್ರಿಗೆ ಬರೋಲ್ಲ, 100 ರೂಪಾಯಿ ಕೊಡು. ಇರೋದು 3 ಕಿಲೋಮೀಟ್ರ್ ಅಲ್ಲಿಂದ, ಅವನ ಲೊಕೇಶನಿಂದ 3 ಕಿಲೋಮೀಟ್ರ್ ಇಂದಿರಾನಗರ್ಗೆ ಮೀಟ್ರ್ ಹಾಕಲ್ಲ ನಾನು, ಮೆಟ್ರೋ ಸ್ಟೇಷನ್ಗೆ ಮೀಟ್ರ್ ಹಾಕಲ್ಲ ನಾವು, ಮೀಟ್ರನ್ನ ಪೂಜೆ ಮಾಡೋಕ್ಕೆ ಇಕ್ಕೊಂಡಿದ್ದೀವಿ ಹೊರತು ಮೀಟ್ರ್ ಹಾಕೋಕ್ಕಲ್ಲ ಅಂತ ಹೇಳ್ತಾನೆ ಆಟೋ ಡ್ರೈವರ್. ಡೈರೆಕ್ಟಾಗಿ ಹೇಳ್ತಾನೆ. ಅಲ್ಲಿರೋ 15 ಆಟೋನು ಕೇಳ್ಬಿಡ್ತಾನೆ, ಅವನು ವೀಡಿಯೋ ಮಾಡ್ತಾನೆ, ಬರ್ತೀರಾ ಸರ್ ಮೀಟ್ರ್ ಹಾಕೋ ಬರ್ತೀರಾ ಅಂತ. ಎಲ್ಲಿಗೆ ಅಂತ ಕೇಳಿದ್ರೆ ಇಂದಿರಾನಗರ್ ಅಂದರೆ ಮೀಟ್ರ್ ಹಾಕಲ್ಲ, 100 ರೂಪಾಯಿ ಅಷ್ಟೇ, ನಾವೇ ಕಮ್ಮಿ, 100 ರೂಪಾಯಿ ನಮ್ಮದೇ ಕಮ್ಮಿ, ನಂಬಿಟ್ರೆ ಬೇರೆ ಯಾರೂ ಕಮ್ಮಿ ಇಲ್ಲ. ನಿಮಗೇನು ಗೊತ್ತು ನಮ್ಮ ಕಷ್ಟಗಳು? ಮೀಟ್ರು ಸುಮ್ಮನೆ ನಾವು ಪೂಜೆ ಮಾಡೋಕ್ಕೆ ಇಕ್ಕೊಂಡಿರೋದು ಹೊರತು ಮೀಟ್ರ್ ಹಾಕೋಕ್ಕಲ್ಲ ಅಂತ ಹೇಳ್ತಾರೆ. ತುಂಬ ಜನ ಆಟೋ ಡ್ರೈವರ್ಸು ವೀಡಿಯೋ ಮಾಡಿಕೊಂಡು ಕೂತ್ಕೊಂಡು ಹೇಳೋದು, ಎಲ್ಲರೂ ಏನೇನೋ ಮಾಡ್ತಾರೆ ಗುರು, ನಾವು ಹಂಗೆ ಮಾಡಲ್ಲ ಅಂತ. ಎಲ್ಲರೂ ಅದೇ ಮಾಡ್ತಾಯಿದ್ದಾರೆ. ಯಾರು ಮೀಟ್ರ್ ಹಾಕ್ತಾಯಿದ್ದಾರೆ ನೋಡಿ. ಅಲ್ಲಿ 15 ಜನದಲ್ಲಿ ಒಬ್ಬನಾದರೂ ನಿಯತ್ತಾಗಿರೋನು ಬರ್ಬೇಕು ತಾನೆ. 15 ಜನದಲ್ಲಿ ಒಬ್ಬನು ಕೂಡ ಮೀಟ್ರ್ ಹಾಕ್ಕೊಂಡು ಬರ್ತೀನಿ ಅಂತ ಹೇಳಲಿಲ್ಲ, ಓಕೆನಾ. ಎಲ್ಲೋ ಒಬ್ಬೊಬ್ಬ ಇರ್ತೀನಿ ಅಂತಾರಲ್ಲ, ಎಲ್ಲೋ ಒಬ್ಬೊಬ್ಬ ಅಲ್ಲ, ಒಂದು ಸರ್ಕಲಲ್ಲೇ 15 ಜನ ಇದ್ದಾರಲ್ಲ ಮೀಟ್ರ್ ಹಾಕಲ್ಲ ಅಂಥವ್ರನ್ನ ಯಾರು ಪ್ರಶ್ನೆ ಮಾಡ್ತಾರೆ? ಇಲ್ಲಿ ನಮ್ಮ ಬೆಂಗಳೂರಲ್ಲಿ RTO ಆಫೀಸರ್ಗಳು ಇದ್ದಾರಲ್ಲ, ಹನ್ನೊಂದು ಕಡೆ, ಎಲ್ಲ ಕಡೆಯೂ ಸೀಜ್ ಮಾಡೋಕ್ಕೆ ಕಳಿಸ್ಬೇಕು. ಈ ಥರ ಆಟೋ ಡ್ರೈವರ್ಸು ಮೀಟ್ರ್ ಹಾಕ್ತಾ ಇರೋರನ್ನ ಹಿಡಿಬೇಕು, FC ಇನ್ಶೂರೆನ್ಸು ರಿನ್ಯೂವಲ್ ಮಾಡಿಸ್ತಾ ಇರೋರನ್ನ ಹಿಡಿಬೇಕು, ಓಕೆನಾ. ಆಟೋ ಡ್ರೈವರ್ಸು ನಮ್ಮದೆಲ್ಲ ಸೇಫ್ಟಿ ಗಾಡಿ, 2 ವೀಲರ್ಗಿಂತ ಸೇಫ್ಟಿ ಗಾಡಿ ಒಪ್ಕೊಳ್ಳೋಣ, 2 ವೀಲರ್ಗಿಂತ ಚೆನ್ನಾಗಿ ಸೇಫ್ಟಿ ಇರೋ ಗಾಡಿನೇ. ಹಂಗಂದ್ಬಿಟ್ಟು ನೀವು ಇನ್ಶೂರೆನ್ಸು FC ರಿನ್ಯೂ ಮಾಡಿಸ್ಕೊಂಡಿಲ್ಲ ಅಂದರೆ ಕಸ್ಟಮರ್ಗೆ ಏನು ಸೇಫ್ಟಿ ಕೊಡ್ತೀರಾ ಗುರು ನೀವು, ಓಕೆನಾ. ತುಂಬ ಸಂಘಟನೆಗಳು ಇದ್ದೀರಾ, ತುಂಬ ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದೀರಾ, ಕನ್ನಡ ಪರ ಹೋರಾಟಗಳು ಮಾಡ್ತಾಯಿದ್ದೀರಾ. ನಿಮ್ಮ ಸಂಘಟನೆಯಲ್ಲಿರೋ ಕೆಲವೊಂದು ಡ್ರೈವರ್ಸ್ಗಳು ಹೆಂಗೆ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದೀರಾ ಅಂತ ಚೆಕ್ ಮಾಡಿದ್ದೀರಾ, ಓಕೆನಾ. ಚೆಕ್ ಮಾಡಿಬಿಟ್ಟು ಸಂಘಟನೆಗೆ ಜಾಯಿನ್ ಮಾಡಿಸ್ಕೊಂಡಿದ್ದೀರಾ, ಸಂಘಟನೆಯಲ್ಲಿರೋ ಅಧ್ಯಕ್ಷರುಗಳು ಕೇಳ್ತಾ ಇರೋದು, ಓಕೆನಾ. ನಿಮ್ಮ ಸಂಘಟನೆಯಲ್ಲಿರೋ ಆಟೋ ಡ್ರೈವರ್ಸ್ ಎಷ್ಟೊಂದು ಜನ ಇದ್ದಾರಲ್ಲ, ಎಲ್ಲರೂ ಕೂಡ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇಟ್ಕೊಂಡಿದ್ದಾರಾ, ಅದನ್ನು ಚೆಕ್ ಮಾಡಿಕೊಂಡು ನೀವು ಬೇರೆಯವ್ರ ಬಗ್ಗೆ ಮಾತಾಡಬೇಕು ಕೂತ್ಕೊಂಡು ಅಲ್ಲಿ,
ಅವ್ರು ಹಂಗೆ ಇವ್ರು ಹಿಂಗೆ ಅವ್ರು ಲಗೇಜ್ ಹಾಕ್ಕೊಳ್ತಾರೆ, ಅವ್ರು ಮೀಟ್ರ್ ಹಾಕಲ್ಲ ಇದು ಹಾಕಲ್ಲ ಅಂತ. ನಿಮ್ಮ ಸಂಘಟನೆಯಲ್ಲಿರೋ ಮೆಂಬರ್ಸ್ಗಳು ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ಗಳು ಇಟ್ಕೊಂಡಿದ್ದಾರೆ ಅಂತ ನೋಡಿಕೊಂಡು ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಬೇಕು. ಅಪ್ ಟು ಡೇಟ್ ಇದೆಯಾ ಎಲ್ಲರದ್ದು ಕೂಡ. ಇದರಿಂದ ಸಾರ್ವಜನಿಕರಿಗೆ ಏನು ತೊಂದರೆ ಆಗಲ್ವಾ ನಮ್ಮ ಸಂಘಟನೆಯಿಂದ ಬರೋ ಆಟೋಗಳಿಂದ? ಓಕೆನಾ? ಎಷ್ಟು ಆಕ್ಸಿಡೆಂಟ್ಗಳು ಆಗಿದೆ ಆಟೋದ ಮೇಲೆ. ಕೆಲವೊಂದು ಇನ್ಸೂರೆನ್ಸ್ ಮಾಡಿಸಿರಲ್ಲ, ದುಡ್ಡು ಇರಲ್ಲ ಗುರು ಅಂದ್ಬಿಟ್ಟು ಸ್ವಲ್ಪ ಜನ ಹೇಳ್ಬೋದು ನೀವು. ನಮ್ಮದೆಲ್ಲ ಎಷ್ಟು ಕಷ್ಟ ಗೊತ್ತಾ, ದುಡ್ಡಿರಲ್ಲ. ನಾವು ಇನ್ಸೂರೆನ್ಸ್ FC ಮಾಡ್ಸೋಕ್ಕೆ ಎಷ್ಟೊಂದು ಕಷ್ಟ ಬೀಳ್ತೀವಿ ಅಂತ ಮೈಕಲ್ಲೆಲ್ಲ ಬಿಡ್ಕೊಳ್ತಿರಲ್ಲ. ಮಾಡಿಸ್ತೇನೆ ಯಾಕೆ ಗಾಡಿಗಳನ್ನ ಓಡಿಸ್ತೀರಾ? ಆಕ್ಸಿಡೆಂಟ್ ಆದಾಗ ಯಾಕೆ ಬೆಬ್ಬೆ ಅಂತ ಬಾಯಿ ಪಡ್ಕೊಳ್ತೀರಾ? ನಮಗೆ ಕಷ್ಟ ಇತ್ತು, ಹಂಗಿತ್ತು, ತುಂಬ ಜಾಸ್ತಿ ಆಗಿತ್ತು ಇನ್ಸೂರೆನ್ಸು ಅವೆಲ್ಲ ಅಂದ್ಬಿಟ್ಟು ಬೆಬ್ಬೆ ಅಂತ ಬಾಯಿ ಪಡ್ಕೊಳ್ತೀರಾ. ಆ ಟೈಮಲ್ಲಿ ಏನೂ ಆಗೋಲ್ಲ. ಕೋರ್ಟ್ಗೆ ಹೋದ್ಮೇಲೆ ಕೇಸಲ್ಲಿ ಇನ್ಸೂರೆನ್ಸು FC ಪರ್ಮಿಟ್ ರಿನ್ಯೂವಲ್ಲು ಇವೆಲ್ಲ ಮಾಡಿಸಿಲ್ಲ ಅಂದಾಗ ನಿಮ್ಮದೇ ತಪ್ಪಾಗಿರುತ್ತೆ. ಓಕೆನಾ? ಆನೆ ಕದ್ರು ಕಳ್ಳನೆ, ಅಡಿಕೆ ಕದ್ರು ಕಳ್ಳನೆ ಅಂತ ಒಂದು ಗಾದೆ ಇದೆಯಲ್ಲ, ಹಂಗಾಯ್ತು ಕತೆ. ನೀವು ಕರೆಕ್ಟಾಗಿದ್ದೀರಾ ಅಂತ ಫಸ್ಟ್ ನೋಡಿಕೊಂಡು ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡ್ಬೋದು. ಮತ್ತು ತುಂಬ ಕಡೆ ಆಟೋ ಡ್ರೈವರ್ಸ್ಗಳು ರೊಚ್ಕೆದ್ಬಿಟ್ಟಿದ್ದೇ ಎತ್ತಿದ್ದು ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳನ್ನ ಹಿಡಿಯೋಕ್ಕೆ, ಪ್ರಶ್ನೆ ಮಾಡೋಕ್ಕೆ. ಓಕೆನಾ? ಇವ್ರ ಮನೆ ದೋಸೆ ತುಂಬ ದೊಡ್ಡದಾಗಿ ತೂತಾಗಿದೆ, ಬೇರೆಯವ್ರ ಮನೆ ದೋಸೆ ತೂತ್ಗಳನ್ನ ಮುಚ್ಚಕ್ಕೆ ಬಂದುಬಿಡ್ತೀರಾ. ಓಕೆನಾ? ಕೆಲವೊಬ್ಬರು ಇಂಟರ್ವ್ಯೂ ಮಾಡೋಕ್ಕೆ ಹೋಗ್ತಿರಲ್ವ ಆಟೋ ಡ್ರೈವರ್ಸ್ನ, ಅವ್ರದ್ದೇ FC ಇನ್ಸೂರೆನ್ಸು ಡಿಸ್ಪ್ಲೇ ಬೋರ್ಡು ಅವೆಲ್ಲನೂ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಇಂಟರ್ವ್ಯೂ ಮಾಡ್ಕೊಳ್ಳಿ ಅವ್ರದ್ದು ಕರೆಕ್ಟಾಗಿ ಇದೆಯಾ ಅಂತ. ಓಕೆನಾ? ಅವ್ರದ್ದೇ 100 ಸಮಸ್ಯೆಗಳಿರ್ತವೆ. ಅದ್ರ ಜೊತೆಗೆ ಇವರು ಬೇರೆ ಸಮಸ್ಯೆನ ಪರಿಹಾರ ಮಾಡೋಕ್ಕೆ ಬರ್ತಾರೆ. ದುಡ್ಡು ಎಲ್ಲರಿಗೂ ಬೇಕು ಅಂತಲೇ ಗುರು ಕೆಲಸಗಳನ್ನ ಮಾಡೋದು. ಯಾರು ಕೂಡ ದುಡ್ಡಿಗೋಸ್ಕರನೇ ಕೆಲಸ ಮಾಡೋದು, ಯಾರು ಸುಮ್ಮನೆ ಮಾಡಲ್ಲ ಕೆಲಸಗಳ್ನ. ನೀವು ಆ ದುಡ್ಡನ್ನ ಇದನ್ನೆಲ್ಲ ಮಾಡಿಸಿ, ಫಸ್ಟು ರಿನ್ಯೂವಲ್ಗಳು ಮಾಡಿಸ್ಕೊಳ್ಳಿ, ಆಮೇಲೆ ಮಾತಾಡಿ ಬೇರೆಯವ್ರ ಬಗ್ಗೆ. 100% ಗಾಡಿಗಳಿಗೆ ನಿಮ್ಮ ಆಟೋದಲ್ಲಿ ಬೆಂಗಳೂರಲ್ಲಿರೋ ಆಟೋಗಳಿಗೆಲ್ಲ ಸೇಫ್ಟಿ ಇದೆಯಾ? ಸೇಫ್ಟಿ ಅಂದರೆ ಇನ್ಸೂರೆನ್ಸು FC ಏನೇನು ಹೇಳ್ತಿರಲ್ಲ ಅದೆಲ್ಲ ಮಾಡಿಸಿದ್ದಾರೆ ಎಲ್ಲರೂ. ಓಕೆನಾ? ಕೆಲವೊಬ್ಬರು ಅಂತ ಹೇಳ್ತಾ ಇದ್ದೀರಲ್ಲ, ಅಲ್ಲೊಬ್ಬ ವೀಡಿಯೋ ಮಾಡಿ ಹಾಕಿದ್ದ ಇಂದ್ರನಗರ್ಗೆ, ಎಲ್ಲರೂ ಕೂಡ ಅಲ್ಲಿರೋ ಆ ಸರ್ಕಲಲ್ಲಿರೋರು ಎಲ್ಲರೂ ಕೂಡ ಮೀಟ್ರ್ ಹಾಕ್ಕೊಂಡು ಬರೋಲ್ಲ. ನಾವು ಮಿನಿಮಮ್ 100 ರೂಪಾಯಿ ಬರ್ತೀಯಾ ಹೋಗು, ಇಲ್ಲಾಂದರೆ ಪೂಜೆ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ ಮೀಟ್ರು ಅಂತ ಹೇಳೋದು. ಎಂಥ ಕ್ರೇಜಿ ಜನಗಳಿದ್ದೀರಾ ನೋಡಿ. ಓಕೆನಾ? ಬೈಕ್ ಟ್ಯಾಕ್ಸಿ ರೈಡರ್ಸ್ ಯಾರ್ಯಾರು ನೋಡ್ತಾ ಇದ್ದೀರಾ, ನೀವು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಓಕೆನಾ, ನಿಮಗೆ ಫೈನ್ ಮೇಲೆ ಫೈನ್ ಬೀಳುತ್ತೆ. ರ್ಯಾಪಿಡೋದವನು ಏನೋ ಹೇಳ್ಬೋದು, 1000 ಹೇಳ್ಬೋದು, ಅವನು ಹೈಕೋರ್ಟ್ ಆರ್ಡ್ರ್ ಇಟ್ಕೊಂಡಿದೆ ಅಂತ. ಅದನ್ನು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಪ್ರೂವ್ ಮಾಡಬೇಕು ಅವನಲ್ಲಿ ಹೋಗಿ. ಹೈಕೋರ್ಟಲ್ಲಿ ಹಿಂಗೆ ಹೇಳಿದ್ದಾರೆ, ಆದರೂ ಕೂಡ ಗಾಡಿಗಳನ್ನ ಹಿಡಿದು ಕಿರುಕುಳ ನೀಡ್ತಾ ಇದ್ದಾರೆ ನಮ್ಮ ರೈಡರ್ಸ್ಗಳಿಗೆ ಅಂದ್ಬಿಟ್ಟು ಅಲ್ಲಿ ಸ್ಟೇ ತರಬೇಕು. ಸ್ಟೇ ತರೋವರೆಗೂ ಸ್ವಲ್ಪ ರೈಡ್ಗಳನ್ನ ಮಾಡೋದು ಕಮ್ಮಿ ಮಾಡ್ಕೊಳ್ಳಿ. ಸ್ಕ್ರೀನ್ ಶಾಟ್ಗಳು ಕಳಿಸೋದು ಇನ್ಸ್ಟಾಗ್ರಾಮಲ್ಲಿ, ನಾನು 700 ಮಾಡಿದೆ 1 ಅವರಲ್ಲಿ, 800 ಮಾಡಿದೆ, 2000 ಮಾಡಿದೆ ಅಂತ. ನೀವು ಮಾಡು ಗುರು, ನೀನು ಅದೃಷ್ಟ ಚೆನ್ನಾಗಿದೆ, ಸಿಗಾಕೊಂಡಾಗ ಗೊತ್ತಾಗುತ್ತೆ 2000 ಮಾಡಿದೆ 3000 ಮಾಡಿದೆ ಅಂತ. ಬೈದಲ್ಲೇ ಮಾಡಬೇಕಲ್ವ ಕೆಲಸ, ಆರಾಮಾಗಿ ನೆಮ್ಮದಿಯಾಗಿ ಮಾಡೋಕ್ಕಾಗಲ್ವಲ್ಲ, ಅದು ಒಂದು ಕೆಲಸ ಅಂತಾರ? ಬೈದಲ್ಲಿ ಮಾಡೋ ಕೆಲಸ ಅಂತಾರ? ಓಕೆ, ಇದ್ರ ಬಗ್ಗೆ ಹೇಗನ್ನಿಸುತ್ತೆ ಏನು ಅನ್ನೋನ್ನ ಕಮೆಂಟ್ ಮಾಡಿ. ಓಕೆನಾ? ಬೈಕ್ ಟ್ಯಾಕ್ಸಿ ರೈಡ್ ಮಾಡಬೇಕು ಅಂತ ಇದ್ದವ್ರು ಮಾಡ್ಕೊಳ್ಳಿ. 5000 ರೂಪಾಯಿ ಜೋಬಲ್ಲಿ ಯಾವಾಗಲೂ ಇಟ್ಕೊಂಡಿರಿ. ಬೇರೆ ಯಾವುದಾದ್ರೂ ನಿಮ್ಮದು ಫೈನ್ಗಳಿದ್ರೆ ಅದನ್ನು ಕೂಡ ಸೇರಿಸಿ ಕಟ್ಸ್ಕೊಳ್ತಾರೆ. ಹಳೆ ಫೈನ್ಗಳು FC ಆಗಲಿ, ಇನ್ಸೂರೆನ್ಸ್ ಆಗಲಿ, ಹೆಲ್ಮೆಟ್ ಆಗ್ತಾ ಇರೋದಾಗಲಿ, ಮತ್ತು ಇವಾಗ ಇವು ಏರ್ ಪೊಲ್ಯೂಷನ್ಸು ಸರ್ಟಿಫಿಕೇಟ್ ಇದೆಯಲ್ಲ ಅದನ್ನು ಕೂಡ ಇಲ್ಲದೇ ಇರೋದಾಗಲಿ, ಎಲ್ಲದಕ್ಕೂ ಕೂಡ ಸೇರಿಸಿ ಕಟ್ಸ್ಕೊಳ್ತಾರೆ. ಮಿನಿಮಮ್ ಸೀಸಿಂಗ್ ಚಾರ್ಜು 5000 ರೂಪಾಯಿ ಜೋಬಲ್ಲಿ ಇಟ್ಕೊಳ್ಳಿ. ಬೇರೆ ಯಾವುದಾದ್ರು ಪ್ರಾಬ್ಲಮ್ಸ್ ಇದ್ದರೆ ಆ ಗಾಡೀಲಿ ಅದನ್ನು ಸೇರಿಸಿ ಕಟ್ಸ್ಕೊಳ್ತಾರೆ. ಓಕೆನಾ? ಒರಿಜಿನಲ್ RC ಇರಬೇಕು ಗುರು, ಒರಿಜಿನಲ್ RC ಇಲ್ಲ ಅಂದರೆ ಬಿಡಲ್ಲ ಗಾಡಿ. ಓಕೆನಾ? ಬೈಕ್ ಟ್ಯಾಕ್ಸಿ ಮಾಡೋರು ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ರ್ಯಾಪಿಡೋ ಕಂಪ್ನಿಯವ್ನು ನಿಮ್ಮ ಜೊತೆಗಿದ್ದಾನೆ ಅಂತ ಅಂದ್ಕೋಬೇಡಿ. ಓಕೆನಾ? ಹಿಡಿದ್ರೆ ಸೀಜ್ ಮಾಡಿದ್ರೆ ನಿಮ್ಮ ಹಣೆ ಬರ. ನಾವು ಮಾಡಬೇಡಿ ಅಂತಲೇ ಹೇಳೋದು. ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಮಾಡ್ಕೊಂಡು ಹೋಗಿ ನಿಮ್ಮ ಹಣೆ ಬರ ಸಿಗಾಕೊಂಡ್ರೆ. ಎಲ್ಲ ದಿನವೂ ಒಂದೇ ಥರ ಇರೋಲ್ಲ. ಓಕೆನಾ? ಎಲ್ಲ ದಿನ ಒಂದೇ ಥರ ಇದ್ದಿದ್ರೆ ನಾವ್ಯಾಕೆ ಹಿಂಗೆ ಇರಬೇಕಾಗಿತ್ತು? ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬೈ ಬೈ, ಟೇಕ್ ಕೇರ್. ನಾನು ನಿಮ್ಮ ಪ್ರೀತಿಯ ರಘು. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಈಗಲಾದರೂ ಎಚ್ಚೆತ್ಕೊಳ್ಳಿ, ಹುಷಾರಾಗಿರಿ. ಬೇರೆ ಕೆಲಸಗಳಿದೆ ಮಾಡ್ಕೊಳ್ಳಿ.